ಹೆಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಅಕ್ಕ ನನಗೆ ಒಂದು ವಿಡಿಯೋ ಶೇರ್ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಯಾವುದೇ ತರಹ ಫರ್ಟಿಲೈಸರ್ ಇಲ್ಲದೆ ಈ ರೀತಿಯಾಗಿ ಬಂಚಲು ಮಲ್ಲಿಗೆ ಹೂವನ್ನ ಮನೆಯಲ್ಲಿ ಯಾವ ಥರ ಬೆಳ್ಕೋಬೇಕು ಅನ್ನೋದನ್ನು ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ತುಂಬ ಈಸಿ ಟ್ರಿಕ್ಕು. ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಟ್ರೈ ಮಾಡಿ ಆದಮೇಲೆ ಗೈಸ್ ನಿಜವಾಗ್ಲೂ ಸಖತ್ತಾಗಿತ್ತು ರಿಸಲ್ಟ್. ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಸಹ ಯೂಸ್ ಆಗುತ್ತೆ ಅಂತಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಈ ಟ್ರಿಕ್ ಏನು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು, ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು. ಏನು ಅಂತ ಹೇಳಿದ್ರೆ, ಸಾಯಂಕಾಲ ಟೈಮಲ್ಲಿ ಈ ಥರ ಹೂವು ಬಿಡಿಸ್ತಿರಲ್ವ, ಇದು ಬಂದುಬಿಟ್ಟು ಚಿಕ್ಕ ಮಲ್ಲಿಗೆ ಅಂತ ಹೇಳಿ, ಅಂದರೆ ಮಾರೋದಕ್ಕೆ ಬರ್ತಾರಲ್ವ, ಅದು ಸ್ಮೆಲ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೂವನ್ನು ಸಹ ತುಂಬ ಬಿಡ್ತಾ ಇರುತ್ತೆ. ಹೂವು ಎಲ್ಲಾದರೂ ನಿಮ್ಮ ಹತ್ರ ಬಿಟ್ಟಿಲ್ಲ, ಖಾಲಿ ಆಗಿದೆ ಅಂತಂತ ಹೇಳಿದ್ರೆ ನೀವು ಈ ಟ್ರಿಕ್ನ ಫಾಲೋ ಮಾಡಿ, ಮತ್ತೆ ಹೂ ಬರುತ್ತೆ. ಇದನ್ನು ಫಾಲೋ ಮಾಡಿದ್ರೆ ಸಂಕ್ರಾಂತಿವರೆಗೂ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಈ ಥರ ಹೂವು ಎಲ್ಲ ಬಿಡಿಸ್ಕೊಂಡು ಆದಮೇಲೆ ಅವತ್ತಿನ ಸಂಜೆ ಬಿಡಿಸ್ಕೊತೀರಲ್ಲ, ಅವತ್ತೇ ಖಾಲಿ ರೀತಿಯಾಗಿ ಸ್ಟಾರ್ ಥರ ಇರುತ್ತೆ. ನಾನು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಅದನ್ನು ಚಿಮಟಿ ಬಿಸಾಕ್ಬಿಡಿ. ಹಾಗಾದರೆ ಇದರಲ್ಲಿ ಚಿಗುರು ಬಂದುಬಿಟ್ಟು ಮತ್ತೆ ಹೂ ಬರುತ್ತೆ. ಕೆಲವರು ಬುಡದಿಂದ ಪ್ರೂವ್ ಮಾಡ್ತಾರೆ. ಆ ಥರ ಆದರೆ ಗಿಡ ಎಲ್ಲ ಹೊಸ ಚಿಗುರು ಬಂದು ಮಗು ಬಿಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇರುತ್ತಲ್ವ, ಇದನ್ನು ಹಾಗಾಗಿ ಚಿಮಟ ಹಾಕ್ಕೊಬಿಡಿ. ಹಾಗಾದರೆ ಬೇಗ ಚಿಗುರು ಬಂದು ಹೂ ಬರುತ್ತೆ. ಅದೇ ಹೇಳಿದ್ನಲ್ವ, ಸಂಕ್ರಾಂತಿವರೆಗೂ ಹೂ ಬರುತ್ತೆ ನೋಡಿ. ಈ ಥರ ಖಾಲಿ ಇರೋ ಸ್ಟಾರು ಮೊಗ್ಗಿರೋದನ್ನು ಜಿಮ್ಟ್ಕೊಬೇಡಿ, ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಇರೋದನ್ನು ಮಾತ್ರ ಜಿಮ್ಟ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ 100% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.